ನನ್ನ ಆತ್ಮೀಯ ಮಿತ್ರರು ಗೂಢಾಧ್ಯಕ್ಷರು ಸನ್ಮಾನ್ ಶ್ರೀ ದಿನೇಶ್ ಕೆ ಶೆಟ್ಟಿ ಅವರು, ಪಾಪ ಅವ್ರ ಮಂಥನನೆಯಾಗೆ ಅಧಿಕಾರ ಶ್ರೀಮಂತರ ಮನೆಯಲ್ಲಿ ಸೇವೆ ಮಾಡ್ಕೊಂತ ಅವರಿಂದ ಲಾಭ ಪಡ್ಕೊಂತ ಬಂದಿರೋರು. ಅವ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಅವರಪ್ಪ ಅವ್ರ ಮಂಥನದವ್ರು ಮಾಡಿದ್ದನ್ನು ಅವನು ಈಗ ಹಣ ಅಧಿಕಾರ ಇರ್ತಕ್ಕಂಥ ಶಾಮನೂರು ಮನೆಯಲ್ಲಿ ಪಾಪ ಸೇವೆ ಮಾಡ್ತಿದ್ದಾನೆ. ಅವನು ಮಾಡಿರ್ತಕ್ಕಂಥ ಸೇವೆಗೆ ಅವರು ಗೂಢ ಅಧ್ಯಕ್ಷಗಿರಿ ಕೊಟ್ಟಿದ್ದಾರೆ. ಆ ದಿನೇಶ್ ಶೆಟ್ಟಿಯವರು ಶಾಮನೂರು ಮನೆತನದ ಎಲ್ಲರ ಸೇವೆ ಮಾಡಿ ಬೇಕಾದ್ರೆ ಮತ್ತೆ ಅವನು MLA ಆಗಲಿ, ನನ್ನ ಆತ್ಮೀಯ ಮಿತ್ರ. ಅವರು ಯಾವ ಕ್ಷೇತ್ರದವರಾಗಲಿ ಸ್ವಾಮಿ, ಈಗ ಅವನೊಂದು ಮಾತು ಹೇಳಿದ್ದಾನೆ, ಹುಚ್ಚನಾಯಿ ಕಡ್ದವ್ರ ಥರ ಮಾಡ್ತಾ ಇದ್ದಾರೆ ಹರೀಶ್ ಅವರು. ನಿಜವಾಗೂ ಹುಚ್ಚನಾಯಿ ಕಡ್ದವ್ರ ಥರನೇ ನಾನು ಮಾಡ್ತಾ ಇರೋದು. ಆ ಹುಚ್ಚನಾಯಿ ಯಾರು ಅನ್ನೋದೇ ಇಂಪಾರ್ಟೆಂಟ್. ನನಗೆ ಹುಚ್ಚನಾಯಿ ಕಡ್ದಿದೆ. ಆ ಹುಚ್ಚನಾಯಿ ಯಾರು? ರಾಜ್ಯದಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ, ರೈತರ ಆಸ್ತಿ ಕಬಳಿಸ್ತಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಹುಚ್ಚನಾಯಿ ಅದು ದಿನೇಶ್ ಶೆಟ್ಟಿನೇ ಹೇಳ್ಬೇಕು. ಇವತ್ತು ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ. ಕಡಿಸ್ಕೊಂಡಿರೋರು ನಾವು. ಹೌದು, ಹುಚ್ಚನಾಯಿ ಹುಚ್ಚುಚ್ಚಂಗಾಡ್ತಾವ. ಹಂಗಾಗಿ ಆ ಹುಚ್ಚನಾಯಿನ ಸರಿ ಮಾಡ್ಬೇಕಲ್ಲ ಯಾರಾದ್ರೂ. ಆ ಹುಚ್ಚನಾಯಿ ಸರಿ ಮಾಡೋಕ್ಕೆ ನಾನು ಹುಚ್ಚನಾಯಿ ಕಡಿಸ್ಕೊಂಡಿದ್ದೀನಿ. ಆ ಹುಚ್ಚನಾಯಿಯನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಆ ಹುಚ್ಚನಾಯಿಯ ಹುಚ್ಚು ಹೋಗ್ಬೇಕು. ಆ ಹುಚ್ಚನಾಯಿಯ ಹುಚ್ಚು ಹೋಗೋ ರೀತಿಯಲ್ಲಿ ಅವ್ರ ಭ್ರಷ್ಟಾಚಾರವನ್ನು ಬಯಲಿಗಿಳಿತೀವಿ. ಇವತ್ತು ಸೋಮವಾರ ತನಿಖಾ ತಂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅವರು ಹಳ್ಳವನ್ನು ಮುಚ್ಚಿದ್ದ ಹಳ್ಳವನ್ನು ತೆಗಿಲಿಕ್ಕೆ ಹೋದರು. ನಿಮಗೆ ಗೊತ್ತಿರಲಿ, ಒಂದು ವರ್ಷದ ಕೆಳಗೆ ಸದನದಲ್ಲಿ ಪ್ರಶ್ನೆ ಹಾಕಿದಾಗ ಈ ಹಳ್ಳ ಮುಚ್ಚಿದ್ದನ್ನು ಸದನಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ 16 ಲಕ್ಷ ಖರ್ಚು ಮಾಡಿ ಮತ್ತೆ ಹಳ್ಳ ಮಾಡಿದರು. ಸದನದ ಉತ್ತರ ಸಂಜೆ ಉತ್ತರ ಕೊಟ್ಟರು, ರಾತ್ರಿ ಮತ್ತೆ ಅದನ್ನು ಮುಚ್ಚಿದ್ರು. ಮತ್ತೀಗ ತೆಗಿತಾ ಇದ್ದಾರೆ. ಹುಚ್ಚನಾಯಿ ಮಾಡೋ ಕೆಲಸ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ. ತೆಗಿಬೇಕು ಮುಚ್ಚಬೇಕು, ತೆಗಿಬೇಕು ಮುಚ್ಚಬೇಕು. ಒಂದು ಗೊತ್ತಿರಲಿ, ಇವತ್ತು ದೊಡ್ಡ ನಗರಗಳು ಭಾಳಷ್ಟು ಅನಾಹುತ ಆಗ್ತಾ ಇರ್ತಕ್ಕಂಥದ್ದು ರಾಜಕಾಲುವೆಯನ್ನು ಮುಚ್ಚಿ. ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇವರು ರಾಜಕಾಲುವೆ ಯಾಕೆ ಮುಚ್ತಾರೆ, ಇವರು ಹಳ್ಳ ಯಾಕೆ ಮುಚ್ತಾರೆ ಇವರು ಶ್ರೀಮಂತರು ಅಂದರೆ, ಆ ಹಳ್ಳ ಮುಚ್ಚಿದಾಗ ನೀರು ಎಲ್ಲಿ ಮುಚ್ಚಿರ್ತಾರೋ ಅದು ಹಿಂದಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ನಿಲ್ಲತ್ತೆ. ಅಲ್ಲಿರ್ತಕ್ಕಂಥದ್ದೆಲ್ಲ ಬಡವರ ಜಮೀನು. ಒಂದು ವರ್ಷ ತೊಂದರೆ ಆದರೆ 1-2 ಎಕರೆ ಇರೋ ರೈತ ಬದುಕಕ್ಕಾಗಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ಸಾಕಾಗಿ ಇವ್ರು ಕೇಳಿದ ರೇಟಿಗೆ ಕೊಟ್ಟು ಅವ್ರು ಓಡುತ್ತಾರೆ. ಇದು ಇವ್ರ ದುರುದ್ದೇಶ. ಹಳ್ಳ ಮುಚ್ಚತಕ್ಕಂಥದ್ದು ಯಾಕೆ ಅಂದರೆ, ಹಳ್ಳದ ಹಿಂಭಾಗದ ಜಮೀನ್ದಾರರು ಸುಮ್ಮನೆ ಕೊಟ್ಟು ಹೋಗ್ಬೇಕು ಇವ್ರಿಗೆ. ಇವ್ರ ಇಂಟೆನ್ಷನ್ನು, ಸ್ವಾಮಿ 2-2.5 ಸಾವಿರ ಎಕರೆ ಇದೆ, ಯಾವುದಕ್ಕೆ ಬೇಕು? ಒಂದು ಶುಗರ್ ಫ್ಯಾಕ್ಟ್ರಿ, ಒಂದು ಡಿಸ್ಟಿಲರಿಗೆ ಎಷ್ಟು ಬೇಕು ಸ್ವಾಮಿ? ಅದು ಎಂಥ ದುರಾಸೆ. ರೈತರಿಗೆ ಹಿಂಸೆ ಮಾಡಿ, ಬಡ ರೈತರಿಗೆ ಹಿಂಸೆ ಮಾಡಿ ಅವ್ರ ಜಮೀನುಗಳು ನೀರು ನಿಲ್ಲಿಸಿ ತಿಳಿದಿದ್ದ ರೇಟಿಗೆ ಅವ್ರು ತಗೊಳ್ಳೋಂಥ ದುಷ್ಟತನ ಬಂದಿದೆ ಅಲ್ಲ. ಈ ಹಣದ ಆಸೆ, ಜಮೀನಿನ ಆಸೆ ಬಂದಿದ್ದು, ಜಮೀನಿನ ಹಣದ ಹುಚ್ಚಿಡ್ದಿದೆ ಅಲ್ಲ ಹುಚ್ಚನಾಯಿಗೆ, ಅದನ್ನು ಬಿಡಿಸ್ಬೇಕಲ್ಲ. ಆ ಕಾರಣಕ್ಕೆ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ದೇವರು ಗಂಗೆ ಮತ್ತು ಭೂಮಿ ತಾಯಿಗೆ ದ್ರೋಹ ಮಾಡಿದವರು ಯಾರಿಗೂ ಒಳ್ಳೆಯದಾಗಿಲ್ಲ.
ಇವ್ರಿಗೇನು ಒಳ್ಳೇದಾಗಲ್ಲ, ತಾತ್ಕಾಲಿಕ ಲಾಭ. ಆ ಬಡ ರೈತರ ಶಾಪ ಇವ್ರಿಗೆ ಮುಟ್ಟತ್ತೆ. ಬಡ ರೈತರ ಶಾಪ ಇವ್ರಿಗೇನು ಮಾಡತ್ತೋ, ಎಲ್ಲಿ ಕಳಿಸತ್ತೆ. ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವಂತಾಗಲಿ. ಇದು ತಮ್ಮ ಮೂಲಕ ಭಾಳಷ್ಟು ಹಗರಣಗಳು ಒಂದೊಂದೇ ಬರುತ್ತೆ. ಇನ್ಮೇಲೆ ವಾರಕ್ಕೊಂದು ಪತ್ರಿಕಾಗೋಷ್ಠಿ, ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವ್ಯವಹಾರ ವಾರಕ್ಕೊಂದು ಪತ್ರಿಕಾಗೋಷ್ಠಿ ಮಾಡೋ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ದಿನೇಶ್ ಕೆ ಶೆಟ್ಟಿಯವರು ಪದೇ ಪದೇ ಉಚ್ಚನಾಯಿ ಕಚ್ಚಿದಂಗೆ ಅಂತಲೇ ಇರಬೇಕು. ಆ ಉಚ್ಚನಾಯಿ ಕಚ್ತಾನೆ ಇರುತ್ತೆ, ಅದ್ರ ಹುಚ್ಚು ಬಿಡಿಸ್ತಾನೆ ಇರ್ತೀವಿ. ಧನ್ಯವಾದ. ನಿಮಗೆ ಬೇಕಾದರೆ ಆ JCBದು ಅದೆಲ್ಲ ವಾಟ್ಸಪ್ ನಂಬರ್ ಕೊಟ್ಟರೆ ಫಾರ್ವರ್ಡ್ ಮಾಡ್ತೀನಿ. ವಿಡಿಯೋ ಇದೆ. ಲೆಟರ್ ಒಂದಂದ್ರಲ್ಲ ಸರ್, ಅದು ಲೆಟರ್ ಚೀಫ್ ಸೆಕ್ರೆಟರಿ ಲೆಟರ್ ಬರ್ತಾರೆ ಇದೆ ಸರ್. ಅದು ಇದೆ ಸರ್, ಲೆಟರ್ ಕೊಟ್ಟರು ಅದು ಇದೆ. ರಾಯರೆಡ್ಡಿ ಇವ್ರು ಕೇಳಿಸ್ತಾರೆ. ನಮ್ಮದು ಪಾಟೀಲ್ರಿಗೆ ಹಾಕ್ತೀವಿ. ಇಂಜೆಕ್ಷನ್ ಮಾಡ್ಸ್ಕೊಳ್ಳಿ ಸರ್. ಇಂಜೆಕ್ಷನ್ ನಾವು ಮಾಡಿಸ್ಕೊಂತೀವಿ, ಹುಚ್ಚೋಗ ಕವರ್ ಮಾಡಿಸ್ಕೊಳ್ತಾರೆ, ಗೊತ್ತಾಗತ್ತೆ ಸ್ವಲ್ಪ ಇದಾಗತ್ತೆ.